ಮೆಡಿಕಲ್ ಕಾಲೇಜಲ್ಲಿ ನಡೆದಂತಹ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಏನಿದೆ, ಇಡೀ ದೇಶದಾದ್ಯಂತ ವೈದ್ಯಕೀಯ ಕ್ಷೇತ್ರ ಮತ್ತು ಮಹಿಳೆಯರು ಎಲ್ಲ ರಾಜಕೀಯ ಪಕ್ಷಗಳು ಸಿಡಿದೆದ್ದಿದ್ದರು. ಇದರ ಪರಿಣಾಮವಾಗಿ ಅಲ್ಲಿಯ ಉಚ್ಚ ನ್ಯಾಯಾಲಯ ಟ್ರೈನಿ ಡಾಕ್ಟರ್ನ ಪೋಷಕರ ವಿನಂತಿ ಮೇರೆಗೆ CBIಗೆ ವಿಚಾರಣೆಗೆ ಕೊಟ್ಟಿದ್ದು. ಈಗ ದೇಶದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟು ಸುಮೋಟೋ ಕೇಸನ್ನು ತೆಗೆದುಕೊಂಡು ಈ ಒಂದು ಪಶ್ಚಿಮ ಬಂಗಾಳದ ಸರ್ಕಾರ ಒಬ್ಬ ಮಹಿಳೆಯ ಸುರಕ್ಷತೆಯನ್ನು ಎನ್ಶೋರ್ ಮಾಡೋದರಲ್ಲಿ ತನ್ನ ಇಡೀ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ, ಆಡಳಿತ ವ್ಯವಸ್ಥೆ ಹೇಗೆ ವಿಫಲ ಆಗಿದೆ ಅಂತ ಹೇಳಿ ಎಳೆಯಾಗಿ ಇವತ್ತು ದೇಶದ ಮುಂದೆ ಸುಪ್ರೀಂ ಕೋರ್ಟ್ ಹೇಳಿದೆ. ಸುಪ್ರೀಂ ಕೋರ್ಟು ಸುಮೋಟೋ ಕೇಸನ್ನು ಫೈಲ್ ಮಾಡಿ ತೆಗೆದುಕೊಂಡು ಈ ಪ್ರಕರಣವನ್ನು ವಿಚಾರಣೆ ಮಾಡ್ತಿರೋದನ್ನು ಅತ್ಯಂತ ಹೆಮ್ಮೆಯಿಂದ ದೇಶದ ಪ್ರಜ್ಞಾವಂತ ಮಹಿಳೆಯಾಗಿ, ನಾಗರಿಕರಾಗಿ ನಾನು ಸ್ವಾಗತ ಮಾಡ್ತಿದ್ದೀನಿ. ಕಾರಣ ಇಷ್ಟೇ, ಯಾವ ಒಂದು ರಾಜ್ಯದಲ್ಲಿ ಮಹಿಳೆಯ ಮುಖ್ಯಮಂತ್ರಿ ಆಡಳಿತ ಇದೆ, ಅಲ್ಲಿನೇ ಮಹಿಳೆಗೆ ನ್ಯಾಯ ಸಿಗಲಿಲ್ಲ ಅನ್ನುವಂಥ ಒಂದು ನೋವು ಮತ್ತು ಆಕ್ರೋಶ ಇಡೀ ದೇಶದಲ್ಲಿ ಏನಿತ್ತು ಅದು, ಮತ್ತು ಭವಿಷ್ಯದಲ್ಲಿ ಮಹಿಳೆಯರ ಭರವಸೆ ಏನು, ಸುರಕ್ಷತೆಯ ಭರವಸೆ ಏನು ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಏನಿತ್ತು, ಇವತ್ತು ಅದಕ್ಕೆ ಸುಪ್ರೀಂ ಕೋರ್ಟ್ ಮಹಿಳೆಯರ ಪರವಾಗಿ ನಿಂತು ಟ್ರೈನಿ ಡಾಕ್ಟರ್ ಯಾರಿದ್ದಾರೆ ಅವರ ಪ್ರಕರಣವನ್ನು ಕೈಗೆತ್ತಿಕೊಳ್ಳೋದ್ರ ಮೂಲಕ ಇಡೀ ದೇಶದ ಮಹಿಳೆಯರಿಗೆ ನಾವಿದ್ದೇವೆ ಮಹಿಳೆಯರ ಪರವಾಗಿ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಇವತ್ತು ಸಾಬೀತು ಮಾಡಿ ತೋರಿಸ್ಕೊಟ್ಟಿರೋದಕ್ಕೆ ನಾನು ಸುಪ್ರೀಂ ಕೋರ್ಟಿನ ಈ ಒಂದು ತೀರ್ಮಾನ ಮತ್ತು ವಿಚಾರಣೆಯನ್ನು ಹೆಮ್ಮೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇದು ಇಡೀ ದೇಶದ ಮಹಿಳೆಯರಿಗೆ ಭರವಸೆಯನ್ನು ಮೂಡಿಸಿದೆ ಮತ್ತು ಧೈರ್ಯವನ್ನು ತುಂಬಿದೆ. ಜೊತೆಗೆ ಇನ್ನೊಂದು ತುಂಬ ನೋವಿಂದ ಹೇಳಬೇಕು, 12 ವರ್ಷದ ಹಿಂದೆ ನಿರ್ಭಯ ಪ್ರಕರಣದಲ್ಲಿ ಏನು ಜಸ್ಟಿಸ್ ವರ್ಮಾ ಆಯೋಗದಿಂದ ಅನೇಕ ಕಾನೂನು ಸುಧಾರಣೆಗಳಾಗಿತ್ತು, ಅದೇ ರೀತಿಯಲ್ಲಿ ಈ ಘಟನೆಯಿಂದಾಗಿ ಮಹಿಳೆಯರ ಸುರಕ್ಷತೆ, ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಸುರಕ್ಷತೆಗೆ ಸಂಬಂಧಿಸಿದ ಇನ್ನೂ ಹೊಸ ಸಲಹೆಗಳು, ನೀತಿಗಳನ್ನು ಆಡಳಿತ ವ್ಯವಸ್ಥೆಗೆ ಸುಪ್ರೀಂ ಕೋರ್ಟ್ ಕೊಡೋದಿದೆ. ನಾನು ಕರ್ನಾಟಕ ರಾಜ್ಯದ ಮಹಿಳಾ ಮೋರ್ಚಾದ ಅಧ್ಯಕ್ಷೆಯಾಗಿ ಸ್ವಾಗತ ಮಾಡ್ತಾ ಇದ್ದೀನಿ, ಒಬ್ಬ ಪ್ರಜ್ಞಾವಂತ ಮಹಿಳೆ ನಾಗರಿಕರಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷೆಯಾಗಿ ಈ ಒಂದು ಎಲ್ಲ ಘಟನೆಗಳನ್ನು ನೋಡಿ ನಮಗೆ ಆಗಿರುವಂಥ ಒಂದು ಈ ಆತಂಕ ಏನಿತ್ತು ಅದಕ್ಕೆ ಕೊಟ್ಟಿರುವ ಧೈರ್ಯ ಏನಿದೆ ಸುಪ್ರೀಂ ಕೋರ್ಟಿಗೆ, ಅದಕ್ಕೆ ನಾನು ಇದನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಎರಡನೇದು, ಕರ್ನಾಟಕ ರಾಜ್ಯದಲ್ಲಿ ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ, ವೈಬ್ರೆಂಟ್ ಕರ್ನಾಟಕ ಮಾಡ್ತೀವಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಒಂದಲ್ಲ ಒಂದು ರೀತಿ ಕಾನೂನು ಸುವ್ಯವಸ್ಥೆಯನ್ನು ಪುಂಡರ ಪೋಖರಿಗಳ ಕೈಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಅಡ ಇಟ್ಟಿದೆ. ಯಾವುದಕ್ಕೂ ಕೂಡ ಗೃಹ ಇಲಾಖೆ, ಮಹಿಳಾ ಆಯೋಗ, ಮಹಿಳಾ ಮತ್ತು ಮಕ್ಕಳ ಮಂತ್ರಿಗಳು ಯಾರೂ ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳುವಂಥದ್ದನ್ನು ಮಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ಈ ದೃಷ್ಟಿಯಿಂದ ಕೂಡ ಕರ್ನಾಟಕ ಸರ್ಕಾರ ಮಹಿಳೆಯರ ಸುರಕ್ಷತೆಯ ವಿಚಾರದಲ್ಲಿ ನಿರ್ದಾಕ್ಷಿಣ್ಯ ಕ್ರಮಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಭವಿಷ್ಯದಲ್ಲಿ ಸುಪ್ರೀಂ ಕೋರ್ಟು ಇಂದ ಚೀಮಾರಿ ಹಾಕಿಸ್ಕೊಡೋದನ್ನು, ಹೈಕೋರ್ಟಿಂದ ಚೀಮಾರಿ ಹಾಕಿಸ್ಕೊಡೋದನ್ನು, ಮಹಿಳೆಯರ ಆಕ್ರೋಶಕ್ಕೆ ಗುರಿಯಾಗೋದನ್ನು ತಪ್ಪಿಸ್ಕೋಬೇಕು ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರ, ಗೃಹ ಇಲಾಖೆ, ಮಹಿಳಾ ಆಯೋಗ, ಮಹಿಳಾ ಮತ್ತು ಮಕ್ಕಳ ಇಲಾಖೆಗಳು ಮಹಿಳಾ ಸುರಕ್ಷತೆಯಲ್ಲಿ ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಮುಂದಾಗಬೇಕು ಅನ್ನುವಂಥ ಒತ್ತಾಯ ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಹಾಗೆಯೇ ನಮ್ಮ ಉಪಮುಖ್ಯಮಂತ್ರಿಗಳು ಜನರಿಗೆ ಉಪಕಾರ ಸ್ಮರಣೆ ಇರಲ್ಲ, ನೀರಿನ ರೇಟ್ ಜಾಸ್ತಿ ಮಾಡ್ತೀನಿ ಎಂದು ನಮಗೆ ಗೊತ್ತಿದೆ. ಬೇಸಿಗೆ ಟೈಮಲ್ಲಿ ಹೆಣ್ಮಕ್ಳು ಕಣ್ಣಲ್ಲಿ ನೀರು ಹಾಕ್ಸಿದ್ರು, ಅಪಾರ್ಟ್ಮೆಂಟ್ಸ್ಗಳಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡೋಕ್ಕಾಗಲಿಲ್ಲ. ಇವತ್ತು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತೇಳಿ ಜಗತ್ತಿನ ಒಂದು ಮುಖ್ಯವಾದ ಸಿಲಿಕಾನ್ ಸಿಟಿ ಆಗಿರುವಂಥ ಬೆಂಗಳೂರು ಜನರನ್ನ ಇವತ್ತು ಉಪಮುಖ್ಯಮಂತ್ರಿಗಳು ಬೈತಾ ಇದ್ದಾರೆ. ಇದು ಕೂಡ ನೀರು ಅನ್ನೋದು ಸಂಬಂಧಪಟ್ಟಿದ್ದು ನೇರವಾಗಿ ಮಹಿಳೆಯರಿಗೆ ಸಂಬಂಧಪಡುತ್ತೆ. ಹೀಗಾಗಿ ಅವರು ಈ ಬೆಲೆ ಏರಿಕೆಯನ್ನು ವಾಪಸ್ ತಗೋಬೇಕು ಮತ್ತು ನಮ್ಮ ಜನರನ್ನು ನಿಲ್ಲಿಸೋ ಪ್ರಯತ್ನ ಮಾಡಿದಾರಲ್ಲ, ಅದನ್ನು ನಾನು ಖಂಡಿಸ್ತೀನಿ ಅಂತ ಈ ಸಂದರ್ಭದಲ್ಲಿ